ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ರೇವಣ್ಣ ಅವರು ರೇವಣ್ಣ ಅವರು ಬೇಲನ್ನು ತಗೊಂಡು ಹೊರಗಡೆ ಬಂದಿದ್ದಾರೆ. ಆದರೆ ಗೊತ್ತಿಲ್ಲ, ಈ ಪಾಪಿ ಪ್ರಜ್ವಲ್ ಇದ್ದಾನಲ್ಲ, ಈತ ಏನು MP ನೋ ಬೇರೆ ಏನೋ ನನಗೆ ಗೊತ್ತಿಲ್ಲ. ಅದನ್ನು ನೀವೇ ನಿರ್ಧಾರವನ್ನು ಮಾಡಿಕೊಳ್ಳಿ. ಯಾಕೆ ನಿರ್ಧಾರವನ್ನು ಮಾಡಿಕೊಳ್ಳಿ ಅಂತ ನಿಮಗೆ ಬಿಡ್ತಿದ್ದೇನೆ ಅಂದರೆ, ಈತನ ಮೇಲೆ ಇರ್ತಕ್ಕಂಥದ್ದು ದೊಡ್ಡ ಒಂದು ಹಗರಣ. ಅಂದರೆ ಈ ಒಂದು ಎಲ್ಲದಕ್ಕಿಂತ ಎಲ್ಲವನ್ನು ಹಗರಣ ಅಂತ ಕರಿತೀವಿ. ಇಲ್ಲಿ 2976 ಹೆಣ್ಣು ಮಕ್ಕಳ ಚಿತ್ರೀಕರಣ, ಅದು ಹಾಗೆಯೇ ಈ ಒಂದು ಫೋಟೋಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿಷಯ, ಹಾಗೆಯೇ ಇವನು ಮಾಡಿರ್ತಕ್ಕಂತಹ ಈಗಾಗಲೇ 164 ಸ್ಟೇಟ್ಮೆಂಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಸಂತ್ರಸ್ತೆಯರು ಕೊಟ್ಟಿದ್ದಾರೆ ಇಬ್ಬರು. ಹಾಗೆಯೇ 376 ಕೂಡ ಈತನ ಮೇಲೆ ಬುಕ್ ಆಗಿದೆ. ಈತ ಬಂದರೆ ಅರೆಸ್ಟ್ ಮಾಡಲೇಬೇಕು ಅಂತ SITನವರಾಗಲಿ ಹಾಗೆಯೇ ಪೊಲೀಸರು ಕಾಯ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಈತನ ಮೇಲೆ ಇಶ್ಯೂ ಆಗಿದೆ. ಆದರೆ ಏನೋ ಗೊತ್ತಿಲ್ಲ, ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಗಲಿ ಅಂತಲೇ ಕಾಯ್ತಿದ್ನೋ, ಸಿಗೋವರೆಗೂ ಬೆಂಗಳೂರಿಗೆ ಬರೋದೇ ಬೇಡ, ವಾಪಸ್ಸು ಅಂದರೆ ಜರ್ಮನಿಗೆ ಹೋದವನು ಅಲ್ಲಿಂದ ಬರಬಾರ್ದು ಅಂತ ಅಂದ್ಕೊಂಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಈತನಿಗೆ ಈಗ ಜ್ಞಾನೋದಯ ಆಯಿತೋ ಇಲ್ಲ ಅಂತಂದರೆ ಗೊತ್ತಿಲ್ಲದೆ ಬರಬಹುದು ಅಂದ್ಕೊಂಡೋ ಗೊತ್ತಿಲ್ಲ. ಹರಿಯಾಣದ ಒಂದು ಟ್ರಾವೆಲ್ ಏಜೆನ್ಸಿ ಆ ಒಂದು ಅಕಲ್ ಟ್ರಾವೆಲ್ಸ್ನಿಂದ ಟಿಕೆಟನ್ನು ಬುಕ್ ಮಾಡಿದ್ದಾನೆ. ಅದು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಹೊರಡ್ತಾನೆ. ಈತ ಜರ್ಮನಿಯ ಕಾಲಮಾನ 12 ಗಂಟೆ 5 ನಿಮಿಷ, ಬೆಳಗ್ಗಿನ 12 ಗಂಟೆ ಅಂದರೆ ಮಧ್ಯರಾತ್ರಿ 12 ಗಂಟೆ ಟೈಮ್ಗೆ 12:05 AM ಹೊರಟ್ರೆ, ಇಲ್ಲಿ ಭಾರತದ ಕಾಲಮಾನದ ಪ್ರಕಾರ 12 ಗಂಟೆ 30 ನಿಮಿಷ ರಾತ್ರಿ, ಅಂದರೆ ಮಧ್ಯರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಈತ ಬೆಂಗಳೂರಿಗೆ ತಲುಪ್ತಾನೆ. ಏನು ಸರ್ ಇಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀರಿ ಅಂದರೆ, ನೀವು ನೋಡ್ಬೋದು ಬೋರ್ಡಿಂಗ್ ಪಾಸ್. ಇದು ಬೋರ್ಡಿಂಗ್ ಪಾಸನ್ನು ಲುಫ್ತಾನ್ಸಾದಲ್ಲಿ ಬುಕ್ ಮಾಡಿರುವಂಥದ್ದು, ಬಿಸ್ನೆಸ್ ಕ್ಲಾಸಲ್ಲಿ ಮಾಡಿರುವಂಥದ್ದು. ಹಾಗೆಯೇ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ ಗೆಳೆಯರೆ, ಏನು ಅಂದರೆ ಈತ ಬರದೇ ಇರೋದಕ್ಕೂ ಕೂಡ ಚಾನ್ಸ್ ಇಲ್ಲ. ಯಾಕೆಂದರೆ ಈತನಿಗಾಗಲೇ ಏನು ಕೊಟ್ಟಿದ್ದಾರೆ, ಪಾಸ್ಪೋರ್ಟ್ ಏನಿದೆ, ಈತನ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ, ಇವನ ಪಾಸ್ಪೋರ್ಟ್ ಕೂಡ ಇರುವಂಥದ್ದು 30ನೇ ತಾರೀಕು ನವಂಬರ್ವರೆಗೆ ಮಾತ್ರನೇ. ಆವತ್ತಿಗೆ ಅಂತ್ಯ ಆಗುತ್ತೆ. ಅಂದರೆ ವ್ಯಾಲಿಡಿಟಿ ಅಂತ ಏನು ಹೇಳ್ತೀವಿ, ಅದು ಇರುವಂಥದ್ದು ಕೂಡ ವ್ಯಾಲಿಡ್ ಅಲ್ಲಿವರೆಗೆ, ಇನ್ನು 5 ತಿಂಗಳು ಇರುವಂಥದ್ದು. ಅದ್ರ ಮೇಲೆ ಆತ ಅಲ್ಲಿ ಇರೋದಕ್ಕೂ ಆಗಲ್ಲ. ಹಾಗಾಗಿ ಬರಲೇಬೇಕು ಯಾವತ್ತಿದ್ರೂ. ಹಾಗೆಯೇ ಇದೇನು ಸರ್ ನೀವೆಲ್ಲ ಹೇಳ್ಕೊಂಡು ಹೋಗ್ತಿದ್ದೀರಿ ಈ ಥರ, ಹೇಗೆ ಅದು ಅಂತ ಅಂದರೆ, ನೀವು ಗೆಳೆಯರಿ, ಒಂದು ಈತ ಅತ್ಯಾಚಾರದ ಕೇಸ್ ಮೇಲೆ ಈಗಾಗಲೇ ಇರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇದನ್ನು ನಾನೇನು ಹೇಳಬೇಕಾಗಿಲ್ಲ, ಇಡೀ ಪ್ರಪಂಚಕ್ಕೆ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈತನ ಕೇಸ್ ಆದಮೇಲೆ ಅಂತೂ ಗೊತ್ತಾಗಿದೆ. ಹಾಗಾಗಿ ಇದು ನೋಡಿ, ಮ್ಯೂನಿಕ್ ಏರ್ಪೋರ್ಟ್ ಜರ್ಮನಿಯಿಂದ ಹೊರಡತಕ್ಕಂಥ ಲುಫ್ತಾನ್ಸಾ ಏರ್ಲೈನ್ಸ್. ಹಾಗೆಯೇ ಇದು ನಿಮಗೆ ಸೂಪರ್ ಫಾಸ್ಟ್ ಒಂದು ಫ್ಲೈಟ್. ಇದು 8 ಗಂಟೆ 55 ನಿಮಿಷಗಳಲ್ಲಿ ಭಾರತವನ್ನು ತಲುಪುತ್ತೆ ಜರ್ಮನಿಯಿಂದ. ಅಲ್ಲಿನ ಕಾಲಮಾನ 12 ಗಂಟೆ 5 ನಿಮಿಷ ಬೆಳಗಿನ ಜಾವ, ಅಂದರೆ ಮಧ್ಯರಾತ್ರಿಯಲ್ಲಿ ಹೊರಟ್ರೆ ಮತ್ತೆ ಮಧ್ಯರಾತ್ರಿ 12 ಗಂಟೆ 30 ನಿಮಿಷ AM, ಅಂದರೆ 12:30 AMಗೆ ಇಲ್ಲಿಗೆ ರೀಚ್ ಆಗುತ್ತೆ ಅದು ಭಾರತದ ಕಾಲಮಾನಕ್ಕೆ. ನೋಡ್ಬೋದು ನೀವು, ಟರ್ಮಿನಲ್ 2 ಇಂದ ಹೊರಡುತ್ತೆ. ಹಾಗೆಯೇ ಗೇಟ್ ಎಲ್ಲಿಂದ ಎಂಟ್ರಿ ತಗೊಳ್ಳುವಂಥದ್ದು. ಫ್ಲೈಟ್ ನಂಬರ್ 0764, ಇದನ್ನು ನೋಡಿ, ಫ್ಲೈಟ್ ನಂಬರ್ 0764 ಇದು ನಿಮಗೆ ಮ್ಯೂನಿಕ್ ಏರ್ಪೋರ್ಟ್ ಜರ್ಮನಿಯಿಂದ ಹೊರಡುತ್ತೆ. ಹಾಗೆಯೇ ಸೀಟ್ ನಂಬರ್ ಕೂಡ ಇದೆ, ಸೀಟ್ ನಂಬರ್ 6G, ಈತನ ಸೀಟ್ ನಂಬರ್ 6G. ಹಾಗೆಯೇ ಹೊರಡ್ತಾನೆ ಇವತ್ತು ಹೊರಡ್ತಾನೆ, ರಾತ್ರಿ 12:30 ವೇಳೆಗೆ ಬರ್ತಾನೆ. ಯಾಕೆ ರಾತ್ರಿನೇ ಬರಬೇಕು ಹಾಗಾದರೆ? ಇದಕ್ಕೆ ಮೊದಲು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾತಕ್ಕೆ ರಾತ್ರಿ 12:30ಕ್ಕೆ ಬರ್ತಾನೆ ಈತ ಮಾಡಿರ್ತಕ್ಕಂಥ ಕೆಲಸದಲ್ಲಿ. ಈಗಾಗಲೇ ರೇವಣ್ಣ ತಮ್ಮ ಮಗನ ಪುತ್ರ ವ್ಯಾಮೋಹದಿಂದ, ಏನು ಭವಾನಿ ರೇವಣ್ಣ ಇರ್ಬೋದು, ರೇವಣ್ಣ ಇರಬಹುದು, ಇವರಿಬ್ಬರಿಗೂ ಕೂಡ ಏನಾಗಿತ್ತು ಅಂದರೆ ಗೊತ್ತೇ ಇದೆ ಎಲ್ರಿಗೂ. ಏನಂದರೆ ಮಗನ ತಪ್ಪಿಸ್ಲಿಕ್ಕೆ ಹೋಗಿ ಕಿಡ್ನಾಪನ್ನು ಮಾಡಿಸಿದ್ರು ಭವಾನಿ ರೇವಣ್ಣ. ಆ ಕೇಸ್ನಲ್ಲಿ, ಈಗ ಕಿಡ್ನಾಪ್ ಕೇಸ್ನಲ್ಲೇ ಒಳಗಡೆ ಇದ್ದಿದ್ದು ರೇವಣ್ಣ. ಹಾಗೆಯೇ ಅಲ್ಲಿ ಒಂದು ಬೇಲ್ ಸಿಕ್ಕಿದೆ, ಈಗ ಜಾಮೀನು ಸಿಕ್ಕಿರೋದ್ರಿಂದ ಹೊಳೆ ನರಸೀಪುರಕ್ಕೆ ಹೋಗಬೇಕಿತ್ತು ರೇವಣ್ಣ ಅವರು. ಇವತ್ತು 150 ಕಾರುಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಹೋಗ್ತೀವಿ ಅನ್ನುವಂಥ ವಿಷಯ ನಿನ್ನೆ ರಾತ್ರಿ ಬಂದಿತ್ತು ನಮಗೆ. ಆದರೆ ಈ ದಿನ ಇದ್ದಕ್ಕಿದ್ದ ಹಾಗೆ ಮತ್ತೆ ರಾತ್ರಿ 12:30 1 ಗಂಟೆ ವೇಳೆಗೆ ಅದನ್ನು ರದ್ದು ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನಾವು ನೋಡಬಹುದು, ಪ್ರಜ್ವಲ್ ರೇವಣ್ಣ ಇಲ್ಲಿಯವರೆಗೂ ಬಂದಿರಲಿಲ್ಲ. ಅಪ್ಪನ ಒಂದು ಬೇಲ್ ಸಿಕ್ಕ ತಕ್ಷಣ ಬರ್ತಿರೋದು ಯಾಕೆ ಹಾಗಾದರೆ ಕರ್ನಾಟಕಕ್ಕೆ, ಮತ್ತೆ ವಾಪಸ್ಸು ಭಾರತಕ್ಕೆ? ಅದರಲ್ಲೂ ಗೊತ್ತಿಲ್ಲ ಇದರ ಹಿಂದೆ ಏನಾದರೂ ತಂತ್ರಗಳಿದೆಯಾ ಗೊತ್ತಿಲ್ಲ. ಯಾಕೆಂದರೆ ಅದರಲ್ಲೂ ನೋಡಬಹುದು, ರೇವಣ್ಣ ಏನಿದ್ದಾರೆ, HD ರೇವಣ್ಣ, ಇವರು ಜೈಲಿನಿಂದ ಬೇಲ್ ತಗೊಂಡ ತಕ್ಷಣ ಹೋಗಿದ್ದು
ತಮ್ಮ ತಂದೆ ದೇವೇಗೌಡರ ಮನೆಗೆ ಪದ್ಮನಾಭನಗರದ ನಿವಾಸಕ್ಕೆ ಹೋದರು. ಆದರೆ ಈತನ ಮೇಲೆ ಇರ್ತಕ್ಕಂಥ ಅಲಿಗೇಷನ್ನೇ ಪ್ರಜ್ವಲ್ ರೇವಣ್ಣ ಇದ್ದಾನೆ ಈತನ ಮೇಲೆ. ಆದರೆ ನನಗೆ ಗೊತ್ತಿರುವ ಹಾಗೆ HD ರೇವಣ್ಣ ಅವರಿಗೆ ಸಿಕ್ಕಿರ್ತಕ್ಕಂತಹ ಬೇಲ್ ಏನಾದರೂ ಪ್ರಜ್ವಲ್ ರೇವಣ್ಣಗೆ ಸಿಗಬಹುದು, ನಾವೇನೋ ವಾದವನ್ನು ಮಾಡಬಹುದು ಅಂದರೆ ಅದಾಗಲ್ಲ. ಯಾಕೆ ಇದನ್ನು ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಅಂದರೆ, ಖಂಡಿತವಾಗಿ ಹೇಳೋದಕ್ಕೆ ಒಂದೇ ಕಾರಣ, ಅಲ್ಲಿ ಸಂತ್ರಸ್ತೆಯರು ಏನಿದ್ದಾರೆ, ಸಂತ್ರಸ್ತೆಯರು ಈಗಾಗಲೇ ಒಂದು ಕಂಪ್ಲೇಂಟ್ ಅಂದರೆ 164 ಸ್ಟೇಟ್ಮೆಂಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಿದ್ದಾರೆ. ಹಾಗೆಯೇ ಇಲ್ಲಿ 376 ಕೂಡ ಈತನ ಮೇಲೆ ಅಂದರೆ ಅತ್ಯಾಚಾರದ ಕೇಸ್ ಕೂಡ ಈತನ ಮೇಲೆ ದಾಖಲಾಗಿದೆ SITನಲ್ಲಿ. ಹಾಗಾಗಿ ಈತ ಬರ್ತಾನೆ ಅಂತ ಬಂದ್ರೂ ಈತನ ಎಲ್ಲವನ್ನು ನಾವು ನೋಡಬಹುದು. ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಇಲ್ಲಿ ಟರ್ಮಿನಲ್ 2ಗೆ ಬಂದು ಇಳಿತಾನೆ, ಅಲ್ಲಿಯೇ SIT ಅವರು ಈತನನ್ನು ಅರೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆಂದರೆ ಅತ್ಯಾಚಾರದ ಕೇಸ್ನಲ್ಲಿ ಯಾರಿಗೂ ಕೂಡ ಬೇಲ್ ಸಿಗೋದು ತುಂಬ ಕಷ್ಟ ಇದೆ, 99% ಸಿಗಲ್ಲ. ಹಾಗೆಯೇ ಈತ ಇಷ್ಟು ದಿವಸ ಕಣ್ತಪ್ಪಿಸ್ಕೊಂಡಿದ್ದಂಥದ್ದು ಇದೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡಿದರೆ ಈತನನ್ನು SIT ಅವರು ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡ್ತಕ್ಕಂತಹ ಒಂದು ಎಲ್ಲ ಪ್ರಮೇಯಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ನಾವು ಇನ್ನೊಂದನ್ನು ನೋಡಬೇಕು. ಹಾಗಾದರೆ ಯಾಕೆ ಸರ್ ಇವರು ಜರ್ಮನಿಗೆ ಹೋಗಿ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ SITನವರು ಅಂತ? ಅವರು ಆ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕೋಗಿಲ್ಲ. ರಾತ್ರಿನೇ ಏನಾದರೂ ಹೊರಟು ಹೋಗಿ ಜರ್ಮನಿ ಏರ್ಪೋರ್ಟಿಗೆ ಬಂದ ತಕ್ಷಣ ಅಲ್ಲಿ ಅರೆಸ್ಟ್ ಮಾಡಿದರೂ ಕೂಡ ಮಾಡೋದಕ್ಕೆ ಆಗಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕೆ ಮಾಡೋದಕ್ಕಾಗಲ್ಲ ಅಂತಂದರೆ, ಮಾಡಬಹುದು ಅಂತಂದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಇಂಟರ್ಪೋಲ್ನವರು. ಏನು SIT ಅವರು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ SIT ಅವರು ಒಂದು CBIಗೆ ಒಂದು ಪತ್ರವನ್ನು ಬರೆದಿದ್ದರು. ಆ ಪತ್ರ ಹೋದ ಕೆಲವೇ ನಿಮಿಷಗಳಲ್ಲಿ ಇಂಟರ್ಪೋಲ್ನವರು ಬ್ಲೂ ಕಾರ್ನರ್ ನೋಟಿಸ್ನ ಇಶ್ಯೂ ಮಾಡಿದ್ರು. ಗೊತ್ತಿಲ್ಲ, ಮುಂಬರುವ ದಿನಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗುತ್ತೆ ಅಂತ ಬಹಳಷ್ಟು ಇಶ್ಯೂ ಆಗಬಹುದು ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಕೊನೆಗೂ ಪ್ರಜ್ವಲ್ ರೇವಣ್ಣ ಈಗ 4 ದಿನಗಳ ಹಿಂದೆ ಒಂದು ಬೆಂಗಳೂರಿಗೆ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರ್ತಾನೆ. ಆದರೆ ಈಗ ನಿನ್ನೆ ಅದೇನೋ ಧೈರ್ಯ ಮಾಡಿ ಇದ್ಯಾವುದೋ ಒಂದು ಟ್ರಾವೆಲ್, ಅದು ಹರಿಯಾಣ ಹಾಗೆ ಡೆಲ್ಲಿ ಮೂಲದ ಒಂದು ಟ್ರಾವೆಲ್ ಏಜೆನ್ಸಿ, ಇದು ಅಕಲ್ ಟ್ರಾವೆಲ್ಸ್ನಿಂದ ಟಿಕೆಟನ್ನು ಬುಕ್ ಮಾಡಿಸಿರ್ತಾನೆ. ಯಾಕೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಇಲ್ಲ ಕರ್ನಾಟಕದಲ್ಲಿ ಯಾವುದು ಇಲ್ಲ ಅನ್ನಿಸ್ತಾ ಇಲ್ಲ, ಗೊತ್ತಾಗಬಾರ್ದು ಯಾರಿಗೂ ಅಂತ ಮಾಡ್ತಿದ್ದಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತನ್ನ ಕಾಮತೃಷೆಗೆ ಚಟವನ್ನು ತೀರಿಸಿಕೊಳ್ಳೋದಕ್ಕೆ ಏನು 18ರಿಂದ 62 ವರ್ಷದವರೆಗಿನ ಹೆಣ್ಣು ಮಕ್ಕಳನ್ನು ಬಿಡಲಿಲ್ವೋ ಈತನ ಕಾಮ ಪಿಶಾಚಿತನ. ಯಾಕೆಂದರೆ ಈಗ ಅವರಪ್ಪ HD ರೇವಣ್ಣ ಕೂಡ ಈತನನ್ನು ವಹಿಸ್ಕೊಳ್ತಾ ಇಲ್ಲ, ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಕೂಡ ಈತನನ್ನು ವಹಿಸ್ಕೊಳ್ತಾ ಇಲ್ಲ, ಭವಾನಿ ರೇವಣ್ಣನವರು ಮೊದಲೇ ಮಗನ ವಿಷಯವನ್ನು ಮಾತಾಡ್ತಾ ಇಲ್ಲ, ಸೂರಜ್ ರೇವಣ್ಣ ಅವ್ರನ್ನ ಕೇಳಿದ್ರು ಮಾತಾಡ್ತಿಲ್ಲ, ದೇವೇಗೌಡರು ಪಾಪ ಅವರು ಅವತ್ತಿಂದ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಏಕೆಂದರೆ ಒಬ್ಬ ಮಾಜಿ ಪ್ರಧಾನಿಯಾಗಿದ್ದಂತಹ ವ್ಯಕ್ತಿಯ ಮಾನ ಮರ್ಯಾದೆಯನ್ನು ಎಲ್ಲೆಲ್ಲ ಹರಾಜು ಹಾಕಬೇಕು ಅಷ್ಟೆಲ್ಲ ಹರಾಜಾಗಿ ಆಗಿದೆ. ಹಾಗೆಯೇ ನಾವು ಇನ್ನೂ ಒಂದು ವಿಷಯ ನೋಡಬೇಕು. ಈತ ಇಷ್ಟು ದಿವಸ ಹಾಗಾದರೆ ಜರ್ಮನಿಯಲ್ಲಿ ಹೇಗೆ ಸರ್ ಇದ್ದ? ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿತ್ತಲ್ಲ ಅಂತ. ಆದರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಈತ ವೇಷವನ್ನು ಮರೆಸಿಕೊಂಡು ಓಡಾಡಿದ್ದ ಇಷ್ಟು ದಿವಸ ಜರ್ಮನಿಯಲ್ಲಿ ಅಂತ ಹೇಳಿಬಿಟ್ಟು ಕೆಲವೊಂದು ವಿಷಯಗಳು ತಿಳಿದು ಬರ್ತಾ ಇದೆ. ಇನ್ನು ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಇನ್ನು ಮುಂದಿನ ತನಿಖೆಗಳಲ್ಲಿ ಅಷ್ಟೇ ನಮಗೆ ಗೊತ್ತಾಗಬೇಕು. ಹಾಗಾಗಿ ಇನ್ನು ಈತನ ಬಗ್ಗೆ ಎಷ್ಟು ಜನರು ಈಗಾಗಲೇ ಕಾಲೇಜ್ ಹೆಣ್ಣುಮಕ್ಕಳು ಜೀವನವನ್ನು ಕಳ್ಕೊಂಡ್ರು, ಎಷ್ಟು ಜನ ಅಲ್ಲಿನ ಒಂದು ಅಂದರೆ ಲೆಕ್ಚರ್ಸ್ ಏನಿದ್ದಾರೆ ಇವರು ಜೀವನವನ್ನು ಕಳ್ಕೊಂಡ್ರು, ಎಷ್ಟು ಜನ ಕಾಲೇಜಿಗೆ ಹೋಗ್ತಿಲ್ಲ, ಎಷ್ಟು ಜನರ ಮದುವೆ ಮುರಿದು ಬಿತ್ತು ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಆ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಒಂದು ನಮ್ಮ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಿಮಗೆ ಏನಂದರೆ ಕೆಲವೊಂದು ವಿಷಯಗಳು ಎಲ್ಲರಿಗಿಂತ ಮೊದಲೇ ನಮ್ಮ ಚಾನಲ್ನಲ್ಲಿ ಬರುತ್ತೆ. ಅಂದರೆ ಈ ಒಂದು ಸೋಷಿಯಲ್ ಸರ್ವಿಸ್ ಅನ್ನೋದನ್ನು ಎಲ್ಲೆಲ್ಲೋ ಮಾಡ್ತಾರೆ, ಆದರೆ ನಾವಿಲ್ಲಿ ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಈ ಒಂದು ವಿಡಿಯೋಗಳನ್ನ ಮಾಡ್ತಿರ್ತಕ್ಕಂಥದ್ದು. ಯಾವುದೇ ದ್ವೇಷ ಯಾರ ಮೇಲೂ ನಮಗೆ ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.